ಎಲ್ಲರಿಗೂ ನಮ್ಮ ನಮಸ್ಕಾರ. ಮಕ್ಕಳೇ, ನಮ್ಮ ಕಳೆದ 2 ಕ್ಲಾಸುಗಳಲ್ಲಿ ನಾವು ಭಾರತದ ಆಹಾರ ಬೆಳೆಗಳ ವೈವಿಧ್ಯ ಮತ್ತು ವಾಣಿಜ್ಯ ಬೆಳೆಗಳ ವೈವಿಧ್ಯವನ್ನು ನೋಡಿದ್ದೇವೆ. ನಮ್ಮ 7ನೇ ಪಾಠದಲ್ಲಿ ನಾವು ಕಲಿತಿದ್ದೇವೆ ಭಾರತ ವೈವಿಧ್ಯಗಳಿಂದ ಕೂಡಿದಂತಹ ಒಂದು ದೇಶ. ನಮ್ಮ ಇಂದಿನ ತರಗತಿಯಲ್ಲಿ ನಾವು ಖನಿಜ ವೈವಿಧ್ಯಗಳನ್ನು ನೋಡಿ ಭಾರತದಲ್ಲಿ ಯಾವೆಲ್ಲ ರೀತಿಯ ಖನಿಜಗಳಿವೆ, ಈ ಖನಿಜಗಳು ಯಾವ ರಾಜ್ಯದ ಯಾವ ಪ್ರದೇಶದಲ್ಲಿ ನಮಗೆ ಲಭಿಸ್ತದೆ ಎಂಬುದನ್ನು ನಮ್ಮ ಇಂದಿನ ತರಗತಿಯಲ್ಲಿ ನಾವು ನೋಡಿ. ಭಾರತದ ಅರ್ಧದ್ವೀಪ ಪೀಠಭೂಮಿಯಲ್ಲಿರುವ ಅಗ್ನಿಶಿಲೆ ಮತ್ತು ರೂಪಾಂತರ ಶಿಲೆಗಳಲ್ಲಿ ನಮಗೆ ಹೆಚ್ಚಾಗಿ ಖನಿಜಗಳು ಕಂಡುಬರ್ತದೆ. ಈ ಭಾರತದಲ್ಲಿ ಕಂಡುಬರುವ ಖನಿಜಗಳನ್ನು ನಾವು 2 ಆಗಿ ವಿಭಾಗಿಸಿದ್ದೇವೆ. ಒಂದು ಲೋಹ ಖನಿಜ, ಮತ್ತೊಂದು ಅಲೋಹ ಖನಿಜ. ಲೋಹಗಳನ್ನು ಒಳಗೊಂಡಿರುವ ಖನಿಜಗಳು, ಲೋಹಗಳು ಇಲ್ಲದಿರುವ ಖನಿಜಗಳು ಎಂಬುದಾಗಿ 2 ಆಗಿ ವಿಭಾಗಿಸಿದ್ದೇವೆ. ಲೋಹದ ಖನಿಜವನ್ನು ಮತ್ತೆ 2 ಆಗಿ ವಿಭಾಗಿಸಿದ್ದೇವೆ. ಒಂದು ಕಬ್ಬಿಣದ ಅಂಶ ಇರುವವುಗಳು, ಇನ್ನೊಂದು ಕಬ್ಬಿಣದ ಅಂಶ ಇಲ್ಲದಿರುವವುಗಳೆಂಬುದಾಗಿ. ಹಾಗೆ ಕಬ್ಬಿಣದ ಅಂಶ ಇರುವ ಲೋಹಗಳು ಯಾವುದೆಲ್ಲ? ಕಬ್ಬಿಣದ ಅದಿರು, ಮ್ಯಾಂಗನೀಸ್, ಇದೆಲ್ಲ ಕಬ್ಬಿಣದ ಅಂಶ ಇರುವ ಖನಿಜಗಳಾಗಿವೆ. ಅದೇ ರೀತಿ ಚಿನ್ನ, ಬೆಳ್ಳಿ, ತಾಮ್ರ, ಬಾಕ್ಸೈಟ್ ಇವುಗಳೆಲ್ಲ ಕಬ್ಬಿಣದ ಅಂಶ ಇಲ್ಲದ ಖನಿಜಗಳು. ಇನ್ನು ಅಲೋಹ ಖನಿಜಗಳನ್ನು ಕೂಡ 2 ಆಗಿ ವಿಭಾಗಿಸಲಾಗಿದೆ. ಒಂದು ಖನಿಜ ಇಂಧನಗಳು, ಇನ್ನೊಂದು ಇತರ ಖನಿಜಗಳು. ಅದೇ ಖನಿಜ ಇಂಧನಗಳು ಯಾವುದೆಲ್ಲ? ಕಲ್ಲಿದ್ದಲು, ಪೆಟ್ರೋಲಿಯಂ, ಇದೆಲ್ಲ ಖನಿಜ ಇಂಧನಗಳು. ಇವುಗಳನ್ನು ನಾವು ಇಂಧನಗಳಾಗಿ ಬಳಸ್ತೇವೆ. ಚೈತನ್ಯದ ಉತ್ಪಾದನೆಗಾಗಿ ನಾವು ಇವುಗಳನ್ನು ಉಪಯೋಗಿಸ್ತೇವೆ. ಇದರ ಖನಿಜಗಳಲ್ಲಿ ಅಬ್ರಕದಂತಹ ಖನಿಜಗಳು ಒಳಗೊಳ್ಳುತ್ತವೆ. ಹೀಗೆ ನಮ್ಮ ಖನಿಜಗಳನ್ನು ಲೋಹ ಖನಿಜಗಳು ಮತ್ತು ಅಲೋಹ ಖನಿಜಗಳೆಂಬುದಾಗಿ ನಾವು 2 ಆಗಿ ವರ್ಗೀಕರಿಸಿ ಅದರಲ್ಲಿ ಪುನಃ ವಿಂಗಡಣೆಯನ್ನು ನಾವು ಮಾಡಿದ್ದೇವೆ. ನೋಡಿ, ನಮಗೆ ಇಲ್ಲೊಂದು ಚಿತ್ರ ಕಾಣಿಸ್ತದೆ. ಈ ಚಿತ್ರದಲ್ಲಿ ಕಾಣುವ ಅದಿರು ಯಾವುದು? ನೋಡಿದ್ದೀರಿ ಇದನ್ನು ಎಲ್ಲಿಯಾದರೂ ನೀವು? ಯಾವುದರದ್ದು ಇದು ಗೊತ್ತುಂಟಾ? ಯಾವುದು ಇದು? ಕಬ್ಬಿಣದ ಅದಿರು. ಈ ಕಬ್ಬಿಣದ ಅದಿರಿನಿಂದ ಕಬ್ಬಿಣವನ್ನು ಬೇರ್ಪಡಿಸಿ ತೆಗೀತಾರೆ. ಕಬ್ಬಿಣದ ಅದಿರಿನಲ್ಲಿ ಬೇರೆ ಬೇರೆ ವಿಧಗಳಿವೆ. ಬೇರೆ ಬೇರೆ ವಿಧದ ಕಬ್ಬಿಣದ ಅದಿರುಗಳಿವೆ, ಬೇರೆ ಬೇರೆ ಜಾತಿಯ ಕಬ್ಬಿಣದ ಅದಿರುಗಳಿವೆ. ಹಾಗೆ ಭಾರತದಲ್ಲಿ ಯಾವೆಲ್ಲ ವಿಧದ ಕಬ್ಬಿಣದ ಅದಿರು ಸಿಗ್ತದೆ? ನಮ್ಮ ಭಾರತದಲ್ಲಿ ಮ್ಯಾಗ್ನಟೈಟ್, ಹೆಮಟೈಟ್, ಲಿಮೊನೈಟ್, ಸಿಡರೈಟ್ ಎಂಬ 4 ವಿಧದ ಕಬ್ಬಿಣದ ಅದಿರುಗಳು ನಮ್ಮ ಭಾರತದಲ್ಲಿ ಲಭ್ಯ ಇದೆ. ಇಡೀ ಜಗತ್ತಿನಲ್ಲಿ ಉತ್ಪಾದನೆ ಮಾಡುವ ಕಬ್ಬಿಣದ ನಿಕ್ಷೇಪದ 20% ಭಾರತದಲ್ಲಿದೆ.
ಜಗತ್ತಿನ ಒಟ್ಟು ಕಬ್ಬಿಣದ ನಿಕ್ಷೇಪದ 20% ಇರುವುದು ಭಾರತದಲ್ಲಿ. ಕಬ್ಬಿಣದ ಅದಿರಿನ ರಫ್ತಿನಲ್ಲಿ ಭಾರತವು 4ನೇ ಸ್ಥಾನದಲ್ಲಿದೆ. ನಮ್ಮ ಭಾರತದಲ್ಲಿ ಖನನ ಮಾಡುವ ಕಬ್ಬಿಣದ 60% ನಾವು ವಿದೇಶಗಳಿಗೆ ರಫ್ತು ಮಾಡ್ತೀವಿ. ಅದರಲ್ಲಿ ಯಾವೆಲ್ಲ ದೇಶಗಳಿಗೆ ನಾವು ಕಬ್ಬಿಣವನ್ನು ರಫ್ತು ಮಾಡ್ತೇವೆ? ಜಪಾನ್, ಕೊರಿಯಾ, ಯುರೋಪಿನ ದೇಶಗಳು ಮತ್ತು ಗಲ್ಫ್ ರಾಷ್ಟ್ರಗಳಿಗೆ ನಾವು ಕಬ್ಬಿಣವನ್ನು ರಫ್ತು ಮಾಡ್ತೀವಿ. ಎಲ್ಲೆಲ್ಲ? ಜಪಾನ್, ಕೊರಿಯಾ, ಯುರೋಪಿನ ದೇಶಗಳು ಮತ್ತು ಗಲ್ಫ್ ರಾಷ್ಟ್ರಗಳಿಗೆ ನಾವು ಭಾರತದಿಂದ ಕಬ್ಬಿಣದ ಅದಿರನ್ನು ರಫ್ತು ಮಾಡ್ತೇವೆ. ಹಾಗಿದ್ದರೆ ಭಾರತದಲ್ಲಿ ಎಲ್ಲೆಲ್ಲ ಕಬ್ಬಿಣದ ಅದಿರನ್ನು ಖನನ ಮಾಡ್ತಾರೆ? ಎಲ್ಲೆಲ್ಲ? ಮುಖ್ಯವಾಗಿ ನಮ್ಮ ದಕ್ಕಣ ಪೀಠಭೂಮಿಯ ಈಶಾನ್ಯ ಭಾಗದಲ್ಲಿ. ಯಾವುದಲ್ಲ? ಒಡಿಶಾದ ಸುಂದರಗಢ, ಮಯೂರ್ಭಂಜ್, ಝರಿಯಾ, ಅದೇ ರೀತಿ ಜಾರ್ಖಂಡಿನ ಸಿಂಗ್ಭೂಮ್ ಮತ್ತು ದುರ್ಗ, ಕರ್ನಾಟಕದ ಬಳ್ಳಾರಿ, ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ಗೋವಾದ ಮರ್ಮಗೋವಾ, ಹಾಗೆ ತಮಿಳುನಾಡಿನ ಸೇಲಂ ಮತ್ತು ನೀಲಗಿರಿಯಲ್ಲಿ ಈ ಕಬ್ಬಿಣದ ಅದಿರನ್ನು ಖನನ ಮಾಡ್ತಾರೆ. ಹಾಗೆ ಕಬ್ಬಿಣದನ್ನು ಯಾವುದಕ್ಕೆ ಉಪಯೋಗಿಸ್ತಾರೆ? ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗೆ ಈ ಕಬ್ಬಿಣದ ಅದಿರು ಬೇಕಾಗ್ತದೆ. ಭಾರತದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯು ಅತಿ ದೊಡ್ಡ ಖನಿಜ ಆಧಾರಿತ ಕೈಗಾರಿಕೆ. ಭಾರತದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅತ್ಯಂತ ದೊಡ್ಡ ಖನಿಜ ಆಧಾರಿತ ಕೈಗಾರಿಕೆಯಾಗಿದೆ. ಈ ಕಬ್ಬಿಣ ಮತ್ತು ಉಕ್ಕು ತಯಾರಿಸಲಿಕ್ಕೆ ಏನೆಲ್ಲ ಬೇಕು? ಯಾವುದೆಲ್ಲ ಬೇಕು? ಮುಖ್ಯವಾಗಿ ಯಾವುದು ಬೇಕು? ಕಬ್ಬಿಣದ ಅದಿರು ಬೇಕು. ಮತ್ತು ಕಲ್ಲಿದ್ದಲು, ಮ್ಯಾಂಗನೀಸ್, ಸುಣ್ಣದ ಕಲ್ಲು, ಡಾಲಮೈಟ್. ಕಬ್ಬಿಣದ ಅದಿರು, ಕಲ್ಲಿದ್ದಲು, ಮ್ಯಾಂಗನೀಸ್, ಸುಣ್ಣದ ಕಲ್ಲು ಮತ್ತು ಡಾಲಮೈಟ್ಗಳು ಅತಿ ಅಗತ್ಯದ ಕಚ್ಚಾ ವಸ್ತುಗಳು. ಆದರೆ ಇದಿದ್ದರೆ ಸಾಕಾ? ಸಾಲದು. ಇನ್ನೂ ಕೆಲವು ಕಚ್ಚಾ ವಸ್ತುಗಳು ಬೇಕು. ಯಾವುದೆಲ್ಲ? ನೀರು ಬೇಕು, ಸಾರಿಗೆ ಸೌಕರ್ಯ ಇರಬೇಕು, ರಫ್ತು ಸೌಕರ್ಯ ಇರಬೇಕು, ಕೆಲಸಗಾರರ ಲಭ್ಯತೆ. ಇದಿಷ್ಟು ಕಬ್ಬಿಣದ ಕೈಗಾರಿಕೆ ಅಗತ್ಯ ಇರುವ ಕಚ್ಚಾ ವಸ್ತುಗಳು. ಯಾವುದೆಲ್ಲ? ಕಬ್ಬಿಣದ ಅದಿರು, ಕಲ್ಲಿದ್ದಲು, ಮ್ಯಾಂಗನೀಸ್, ಸುಣ್ಣದ ಕಲ್ಲು, ಡಾಲಮೈಟ್, ನೀರು, ಸಾರಿಗೆ ಸೌಕರ್ಯ, ರಫ್ತು ಸೌಕರ್ಯ, ಕೆಲಸಗಾರರ ಲಭ್ಯತೆ. ಇಷ್ಟು ಒಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗೆ ಅಗತ್ಯವಿರುವ ಮೂಲಭೂತ ಘಟಕಗಳು ಅಥವಾ ಕಚ್ಚಾ ವಸ್ತು. ನಾವು ಈ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳ ಸ್ಥಾನವನ್ನು ಗಮನಿಸಿದರೆ ಎಲ್ಲೆಲ್ಲಿ ಕಬ್ಬಿಣ ಮತ್ತು ಕಬ್ಬಿಣದ ಅದಿರಿನ ನಿಕ್ಷೇಪ ಇದೆಯೋ ಮತ್ತು ಎಲ್ಲೆಲ್ಲಿ ಕಲ್ಲಿದ್ದಲಿನ ನಿಕ್ಷೇಪ ಇದೆಯೋ, ಈ ಕಲ್ಲಿದ್ದಲಿನ ನಿಕ್ಷೇಪ ಇರುವ ಪ್ರದೇಶಗಳ ಸಮೀಪದಲ್ಲಿಯೇ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಿರುವುದನ್ನು ನಾವು ಕಾಣ್ತೀವಿ. ಹೆಚ್ಚಿನ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಕಲ್ಲಿದ್ದಲಿನ ನಿಕ್ಷೇಪಗಳ ಸಮೀಪದಲ್ಲಿರುವುದನ್ನು ಕಾಣ್ತೀವಿ. ಯಾಕೆಂದರೆ ಕಬ್ಬಿಣದ ಅದಿರನ್ನು ಕರಗಿಸಿ ಅದರಿಂದ ಕಬ್ಬಿಣವನ್ನು ಬೇರ್ಪಡಿಸಬೇಕಿದ್ರೆ ಅತ್ಯಂತ ಹೆಚ್ಚು ಚೈತನ್ಯ ಅಗತ್ಯ ಇದೆ. ಆ ಚೈತನ್ಯವನ್ನು ನಾವು ಪಡೆಯುವುದು ಕಲ್ಲಿದ್ದಲಿನಿಂದ. ಹೀಗಾಗಿ ಕಲ್ಲಿದ್ದಲು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯ ಅತಿ ಅಗತ್ಯವಾದ ಕಚ್ಚಾ ವಸ್ತುವಾಗಿದೆ. ಕಲ್ಲಿದ್ದಲು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅತಿ ಅಗತ್ಯವಾದ ಕಚ್ಚಾ ವಸ್ತು ಆದ ಕಾರಣ ಎಲ್ಲೆಲ್ಲಿ ಕಲ್ಲಿದ್ದಲಿನ ನಿಕ್ಷೇಪ ಇದೆಯೋ ಅದರ ಪಕ್ಕದಲ್ಲಿಯೇ ಈ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು ಸ್ಥಾಪಿಸ್ತಾರೆ. ಹಾಗೆಯೇ ಭಾರತದ ಪ್ರಮುಖವಾದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಎಲ್ಲೆಲ್ಲಿವೆ ಎಂಬುದನ್ನು ಈ ಪಟ್ಟಿಯಿಂದ ನಾವೀಗ ಪರಿಚಯ ಮಾಡಿಕೊಳ್ಳೋಣ. ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಟಿಸ್ಕೋ
ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ, ಇದು ಜಾರ್ಖಂಡಿನ ಜಮ್ಷೆಡ್ಪುರದಲ್ಲಿದೆ. ಇದು ಖಾಸಗಿ ವಲಯದ ಅತ್ಯಂತ ದೊಡ್ಡ ಕಬ್ಬಿಣ ಉಕ್ಕು ಕೈಗಾರಿಕೆಯಾಗಿದೆ. ಇನ್ನೊಂದು ಇಂಡಿಯನ್ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ IISCO, ಇದು ಕುಲ್ಟಿ, ಬೇರನ್ಪುರ, ಹಿರಾಪುರ, ಇದು 3 ಕೂಡ ಇರೋದು ಪಶ್ಚಿಮ ಬಂಗಾಳದಲ್ಲಿ. ಸಾರ್ವಜನಿಕ ವಲಯದ ಮೊದಲ ಕಬ್ಬಿಣ ಉಕ್ಕು ಕೈಗಾರಿಕಾ ಕೇಂದ್ರ ಇದಾಗಿದೆ. ಇನ್ನೊಂದು ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ವರ್ಕ್ಸ್ ಲಿಮಿಟೆಡ್ VISL, ಇದು ನಮ್ಮ ನೆರೆಯ ಕರ್ನಾಟಕ ರಾಜ್ಯದ ಭದ್ರಾವತಿಯಲ್ಲಿದೆ. ದಕ್ಷಿಣ ಭಾರತದ ಮೊದಲ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕಾ ಕೇಂದ್ರ ಇದಾಗಿದೆ. ಇದಾದ ಮೇಲೆ ಭಿಲಾಯ್ ಸ್ಟೀಲ್ ಪ್ಲ್ಯಾಂಟ್ ಛತ್ತೀಸ್ಗಢದ ದುರ್ಗದಲ್ಲಿದೆ. ಇದನ್ನು 1959ರಲ್ಲಿ ರಷ್ಯಾದ ತಾಂತ್ರಿಕ ನೆರವಿನಿಂದ ಸ್ಥಾಪಿಸಲಾಯಿತು. ರೂರ್ಕೆಲಾ ಸ್ಟೀಲ್ ಪ್ಲ್ಯಾಂಟ್ ಒಡಿಶಾದ ಸುಂದರಗಢದಲ್ಲಿದೆ. 1959ರಲ್ಲಿ ಜರ್ಮನಿಯ ತಾಂತ್ರಿಕ ನೆರವಿನಿಂದ ಇದನ್ನು ಸ್ಥಾಪಿಸಲಾಯಿತು. ದುರ್ಗಾಪುರ ಸ್ಟೀಲ್ ಪ್ಲ್ಯಾಂಟ್ ಪಶ್ಚಿಮ ಬಂಗಾಳದ ದುರ್ಗಾಪುರದಲ್ಲಿದೆ. 1962ರಲ್ಲಿ ಬ್ರಿಟನ್ನಿನ ತಾಂತ್ರಿಕ ನೆರವಿನಿಂದ ಇದು ಕಾರ್ಯಾರಂಭಗೊಂಡಿತು. ಬೊಕಾರೋ ಸ್ಟೀಲ್ ಪ್ಲ್ಯಾಂಟ್ ಜಾರ್ಖಂಡಿನ ಬೊಕಾರೋದಲ್ಲಿದೆ. 1964ರಲ್ಲಿ ರಷ್ಯಾದ ತಾಂತ್ರಿಕ ನೆರವಿನಿಂದ ಇದನ್ನು ಸ್ಥಾಪಿಸಲಾಯಿತು. ಹೀಗೆ ನಮ್ಮ ಭಾರತದಲ್ಲಿ ಎಲ್ಲೆಲ್ಲಿ ಕಬ್ಬಿಣದ ನಿಕ್ಷೇಪ ಇದೆಯೋ ಹಾಗೂ ಕಲ್ಲಿದ್ದಲು ಸುಲಭದಲ್ಲಿ ಲಭ್ಯವಾಗ್ತದೆ ಅಂತಹ ಪ್ರದೇಶಗಳಲ್ಲಿ ನಾವು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಕಾಣ್ತೀವಿ. ಈ ಪಟ್ಟಿಯನ್ನು ಗಮನವಿಟ್ಟು ನೀವು ಕಲಿಬೇಕಾಗ್ತದೆ ಪರೀಕ್ಷಾ ದೃಷ್ಟಿಯಿಂದ. ಇದಕ್ಕೆ ಹೊಂದಿಸಿ ಬರೆಯಿರಿ ಅಥವಾ ಈ ವಿಶೇಷತೆಗಳ ಆಧಾರದಲ್ಲಿ ಪ್ರಶ್ನೆಗಳನ್ನು ಇದರಲ್ಲಿ ಕೇಳುವ ಸಾಧ್ಯತೆ ಇದೆ. ಆಗ ಇನ್ನೊಂದು ಮ್ಯಾಂಗನೀಸ್ ಯಾವುದಕ್ಕೆಲ್ಲ ಉಪಯೋಗಿಸ್ತಾರೆ? ಇದನ್ನು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯಲ್ಲಿ ಪ್ರಮುಖವಾಗಿ ಉಪಯೋಗಿಸ್ತಾರೆ. ಸಾಮಾನ್ಯವಾಗಿ ಕಬ್ಬಿಣದ ಅದಿರು ನಿಕ್ಷೇಪಗಳ ಸಮೀಪದಲ್ಲಿಯೇ ಮ್ಯಾಂಗನೀಸ್ ಕೂಡ ಕಂಡುಬರ್ತದೆ. ಭಾರತದಲ್ಲಿ ಒಡಿಶಾದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಮ್ಯಾಂಗನೀಸನ್ನು ಖನನ ಮಾಡ್ತಾರೆ. ಇದಲ್ಲದೆ ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶಗಳಲ್ಲಿಯೂ ಕೂಡ ಮ್ಯಾಂಗನೀಸನ್ನು ಖನನ ಮಾಡಲಾಗ್ತದೆ. ಇದನ್ನು ಯಾಕೆ ಉಪಯೋಗಿಸ್ತಾರೆ? ಕಬ್ಬಿಣದೊಂದಿಗೆ ಸೇರಿಸಿ ಮಿಶ್ರಲೋಹವನ್ನು ತಯಾರಿಸಲಿಕ್ಕೆ ಮ್ಯಾಂಗನೀಸನ್ನು ಉಪಯೋಗಿಸ್ತಾರೆ. ಕಬ್ಬಿಣದೊಂದಿಗೆ ಸೇರಿಸಿ ಮಿಶ್ರಲೋಹ ತಯಾರಿಗೆ ಈ ಮ್ಯಾಂಗನೀಸನ್ನು ಉಪಯೋಗಿಸ್ತಾರೆ. ಇನ್ನು ಕೇವಲ ಇದೆರಡು ಮಾತ್ರ ಅಲ್ಲ, ಇತರ ಹಲವಾರು ಖನಿಜಗಳು ಕೂಡ ನಮ್ಮ ಭಾರತದಲ್ಲಿದೆ ಎಂಬುದನ್ನು ನಾವು ನೋಡಿದ್ದೇವೆ. ಅಲೋಹ ಖನಿಜಗಳಿವೆ. ಅದರಲ್ಲಿ ನಾವು ಯಾವೆಲ್ಲ ಅಲೋಹ ಖನಿಜಗಳಿವೆ? ಚಿನ್ನ, ಬೆಳ್ಳಿ, ತಾಮ್ರ, ಬಾಕ್ಸೈಟ್, ಅಬ್ರಕ ಮೊದಲಾದ ಇತರ ಖನಿಜಗಳನ್ನು ನಾವು ಕಾಣ್ತೇವೆ. ಈ ಚಿನ್ನವನ್ನು ನಾವೆಲ್ಲರೂ ಕೂಡ ನೋಡಿದ್ದೇವಲ್ವ? ಯಾವುದಕ್ಕೆ ಉಪಯೋಗಿಸ್ತಾರೆ? ಏನು ಚಿನ್ನದ ಮುಖ್ಯ ಉಪಯೋಗ ಯಾವುದಕ್ಕೆ? ಆಭರಣಗಳ
ತಯಾರಿಕೆ. ಆಭರಣಗಳನ್ನು ತಯಾರಿಸುವುದಕ್ಕೆ ಚಿನ್ನವನ್ನು ಉಪಯೋಗಿಸ್ತಾರೆ. ನಮ್ಮ ನೆರೆಯ ಕರ್ನಾಟಕದಲ್ಲಿ ಕೋಲಾರದಲ್ಲಿ ಮೊದಲ ಬಾರಿಗೆ ಚಿನ್ನದ ಖನನ ಆರಂಭವಾಯಿತು. ಇವತ್ತು ಕರ್ನಾಟಕದ ಹಟ್ಟಿ, ಕೋಲಾರ ಸಮೀಪದಲ್ಲಿರುವಂಥ ಇನ್ನೊಂದು ಪ್ರದೇಶ ಹಟ್ಟಿಯಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಚಿನ್ನವನ್ನು ಖನನ ಮಾಡ್ತಾರೆ. ಇನ್ನೊಂದು ಪ್ರಧಾನವಾದ ಲೋಹ ಬೆಳ್ಳಿ. ಯಾವುದಕ್ಕೆ ಇದನ್ನು ಉಪಯೋಗಿಸ್ತಾರೆ? ಇದನ್ನು ಆಭರಣಗಳ ತಯಾರಿಗೆ ಬೇಕಾಗಿ ಉಪಯೋಗಿಸ್ತಾರೆ. ಆಭರಣಗಳ ತಯಾರಿಗೆ ಬೇಕಾಗಿ ಉಪಯೋಗಿಸ್ತಾರೆ. ಅದಲ್ಲದೆ ಇಲೆಕ್ಟ್ರೋಪ್ಲೇಟಿಂಗ್, ಫೋಟೋಗ್ರಫಿಯಲ್ಲಿಯೂ ಕೂಡ ಈ ಬೆಳ್ಳಿಯನ್ನು ಉಪಯೋಗಿಸ್ತಾರೆ. ಹಾಗೆ ಭಾರತದಲ್ಲಿ ಎಲ್ಲೆಲ್ಲಿ ಬೆಳ್ಳಿಯನ್ನು ಖನನ ಮಾಡ್ತಾರೆ? ಜಾರ್ಖಂಡ್, ರಾಜಸ್ಥಾನ ಮತ್ತು ಕರ್ನಾಟಕದಲ್ಲಿ ಬೆಳ್ಳಿಯನ್ನು ಖನನ ಮಾಡಲಾಗಿದೆ. ಅದೇ ರೀತಿ ಮತ್ತೊಂದು ಪ್ರಧಾನವಾದ ಲೋಹ ತಾಮ್ರ. ತಾಮ್ರವನ್ನು ನೀವೆಲ್ಲರೂ ಕೂಡ, ಈ 3 ಲೋಹಗಳನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಿ. ತಾಮ್ರವನ್ನು ಕೂಡ ನೋಡಿದ್ದೀರಿ. ಯಾವುದಕ್ಕೆ ಉಪಯೋಗಿಸ್ತಾರೆ ನೋಡುವ, ಹೇಳಿ. ಎಲ್ಲಿ ನೀವು ತಾಮ್ರದವನ್ನು ನೋಡ್ತೀರಿ? ಎಲ್ಲಿ? ಪಾತ್ರೆಗಳು ಮತ್ತು ವಯರಿನೊಳಗಿದೆ ಅಲ್ವ? ಹಾಗೆ ಯಾವುದಕ್ಕೆ? ವಿದ್ಯುತ್ ಉತ್ಪಾದನೆಯ ಸಲಕರಣೆಗಳಲ್ಲಿ ಉತ್ತಮ ವಿದ್ಯುತ್ ಪರಿಚಾಲಕವಾಗಿ ಇದನ್ನು ಉಪಯೋಗಿಸ್ತಾರೆ. ಇವತ್ತು ತಾಮ್ರದ ಪಾತ್ರೆಗಳ ಬಳಕೆ ಕಡಿಮೆ ಆಗಿದೆ, ನಮಗೆ ಸ್ಟೀಲ್ ಜಾಸ್ತಿ ಇದೆ. ಹಾಗೆ ವಿದ್ಯುತ್ ಉತ್ಪಾದನೆಯ ಸಲಕರಣೆಗಳಲ್ಲಿ ಉತ್ತಮ ವಿದ್ಯುತ್ ಪರಿಚಾಲಕವಾಗಿ ಇದನ್ನು ಉಪಯೋಗಿಸ್ತಾರೆ. ಜಾರ್ಖಂಡ್, ರಾಜಸ್ಥಾನ, ಮಧ್ಯಪ್ರದೇಶಗಳಲ್ಲಿ ಇದನ್ನು ಖನನ ಮಾಡಲಾಗ್ತದೆ. ಇನ್ನೊಂದು ಬಾಕ್ಸೈಟ್. ಇಲ್ಲೇ ನೋಡಿದ್ದೀರ ಬಾಕ್ಸೈಟನ್ನು? ನಿಮ್ಮ ಮನೆಯಲ್ಲಿ ಅದರ ಪಾತ್ರೆ ಇದೆ. ಯಾವುದು? ಇದು ಅಲ್ಯೂಮಿನಿಯಮಿನದು. ಬಾಕ್ಸೈಟ್ ಎಂಬುದು ಅಲ್ಯೂಮಿನಿಯಮಿನ ಅದಿರು. ಅಲ್ಯೂಮಿನಿಯಮಿನ ಅದಿರನ್ನು ನಾವು ಬಾಕ್ಸೈಟ್ ಎಂಬುದಾಗಿ ಕರೀತೇವೆ. ಇದನ್ನು ವಿಮಾನದಲ್ಲಿ, ವಿದ್ಯುತ್ ಉಪಕರಣಗಳಲ್ಲಿ, ಗೃಹೋಪಯೋಗಿ ಮನೆಯ ಪಾತ್ರೆಗಳನ್ನು ತಯಾರಿಸಲಿಕ್ಕೆ ಅಥವಾ ಮನೆಗೆ ಬೇಕಾದ ಉಪಕರಣಗಳ ತಯಾರಿಗೆ ನಾವು ಇದನ್ನು ಉಪಯೋಗಿಸ್ತೇವೆ. ಇದನ್ನು ಪ್ರಮುಖವಾಗಿ ಜಾರ್ಖಂಡ್, ಛತ್ತೀಸ್ಗಢ, ಒಡಿಶಾ, ಮಧ್ಯಪ್ರದೇಶಗಳಲ್ಲಿ ಇದನ್ನು ಖನನ ಮಾಡ್ತಾರೆ. ಇನ್ನೊಂದು ಅಬ್ರಕ. ವಿದ್ಯುತ್ ಉಪಕರಣಗಳಲ್ಲಿ ವಿದ್ಯುತ್ ನಿರೋಧಕವಾಗಿ ಇದನ್ನು ಉಪಯೋಗಿಸ್ತಾರೆ. ವಿದ್ಯುತ್ ಉಪಕರಣಗಳಲ್ಲಿ ವಿದ್ಯುತ್ ನಿರೋಧಕವಾಗಿಯೂ ಕೂಡ ಇದನ್ನು ಉಪಯೋಗಿಸ್ತಾರೆ. ಆಂಧ್ರ ಪ್ರದೇಶ, ಜಾರ್ಖಂಡ್, ರಾಜಸ್ಥಾನ, ಬಿಹಾರಗಳಲ್ಲಿ ಈ ಅಬ್ರಕವನ್ನು ಖನನ ಮಾಡ್ತಾರೆ. ಮಕ್ಕಳೇ, ನಿಮ್ಮಲ್ಲೆಲ್ಲರ ಕೈಯಲ್ಲಿ ಕೂಡ ಅಟ್ಲಾಸ್ ಇದೆ. ನೀವೇನು ಮಾಡಬೇಕು? ಈಗ ನಾವು ನೋಡಿದಂತಹ ಸ್ಥಳಗಳು, ರಾಜ್ಯಗಳು, ಇದನ್ನೆಲ್ಲವನ್ನು ಕೂಡ ನಿಮ್ಮ ಅಟ್ಲಾಸಲ್ಲಿ ನೀವು ಗುರುತಿಸಬೇಕು. ಕಬ್ಬಿಣದ ಅದಿರು ಲಭಿಸುವಂತಹ ಪ್ರದೇಶಗಳು ಯಾವುದಲ್ಲ, ಕಬ್ಬಿಣದ ಕೈಗಾರಿಕೆಗಳಿರುವ ಪ್ರದೇಶಗಳು ಯಾವುದಲ್ಲ, ಯಾವ ರಾಜ್ಯ ಯಾವ ಪ್ರದೇಶ ಎಂಬುದನ್ನು, ಯಾವ ರಾಜ್ಯ ಯಾವ ಪ್ರದೇಶ ಎಂಬುದು ನಿಮಗೆ ಪಾಠ ಪುಸ್ತಕದಲ್ಲಿದೆ, ಈ ಪಟ್ಟಿಯಲ್ಲಿ ಇದೆ. ಇದರ ಆಧಾರದಲ್ಲಿ ನೀವು ಅಟ್ಲಾಸ್ ತೆರೆದು ಇದು ಎಲ್ಲೆಲ್ಲಿದೆ ಎಂಬುದನ್ನು ಪೆನ್ಸಿಲ್ನಲ್ಲಿ ಗುರುತು ಮಾಡಿ ಕಲಿಬೇಕು. ಈ ಖನಿಜಗಳ ಬಗ್ಗೆ ನಾವು ನೋಡಿದೆವು. ಈ ಖನಿಜಗಳನ್ನು ಸಂಸ್ಕರಿಸಿ ಅದರಿಂದ ಉತ್ಪಾದನೆಯನ್ನು ಮಾಡಬೇಕಿದ್ರೆ ನಮಗೆ ಚೈತನ್ಯ ಅತಿ ಅಗತ್ಯ. ನಮಗೆ ಕೃಷಿಗೆ, ಕೈಗಾರಿಕೆಗೆ, ಸಾರಿಗೆ, ಹೀಗೆ ವಿವಿಧ ವಲಯಗಳಿಗೆ ನಮಗೆ ಚೈತನ್ಯ ಬೇಕೇ ಬೇಕು. ಇದಕ್ಕೆ ಬೇಕಾಗಿ ನಾವು ಖನಿಜ ಇಂಧನಗಳನ್ನು ನಾವು ಆಶ್ರಯಿಸ್ತಿದ್ದೇವೆ. ಈಗ ನಿಮ್ಮ ಮನೆಯಲ್ಲಿ ಬೈಕೋ
ಕಾರು ಜೀಪುಗಳಲ್ಲಿದ್ದರೆ ಅದಕ್ಕೆ ನೀವು ಪೆಟ್ರೋಲ್ ಅಥವಾ ಡೀಸೆಲನ್ನು ಹಾಕ್ತೀರಿ. ಯಾಕೆ? ಅದು ಅದರ ಇಂಧನ ಅಲ್ವಾ? ಹಾಗೆ ರೈಲಿಗೆ ಡೀಸೆಲ್ ಅಥವಾ ಇಲೆಕ್ಟ್ರಿಕನ್ನು ಬಳಸ್ತಾರೆ, ವಿದ್ಯುತ್ತನ್ನು ಬಳಸ್ತಾರೆ, ಅದು ಅದರ ಇಂಧನ. ಬಸ್ಸು ಲಾರಿಗಳಿಗೆ ಡೀಸೆಲನ್ನು ಹಾಕ್ತಾರೆ. ಈ ರೀತಿಯಲ್ಲಿ ಕೃಷಿಗೆ, ಕೈಗಾರಿಕೆಗೆ, ಸಾರಿಗೆ, ಹೀಗೆ ವಿವಿಧ ವಲಯಗಳಲ್ಲಿ ಚೈತನ್ಯದ ಅಗತ್ಯಕ್ಕಾಗಿ ನಾವು ಖನಿಜ ಇಂಧನಗಳನ್ನು ಆಶ್ರಯಿಸ್ತಾ ಇದ್ದೀವಿ. ಹಾಗೆ ಪ್ರಮುಖವಾದ ಶಕ್ತಿ ಸಂಪನ್ಮೂಲಗಳು ಯಾವುದಲ್ಲ? ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ, ಇವುಗಳು ನಮ್ಮ ಪ್ರಮುಖ ಶಕ್ತಿ ಸಂಪನ್ಮೂಲಗಳಾಗಿವೆ. ನೈಸರ್ಗಿಕ ಅನಿಲ ನಾವು ಇವತ್ತೆಲ್ಲರೂ ಕೂಡ ಬಳಸ್ತೀವಿ. ನಮ್ಮ ಮನೆಯಲ್ಲಿರುವಂತಹ ಯಾವುದೋ ಗ್ಯಾಸ್, LPG ಗ್ಯಾಸ್, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ಇವತ್ತು ಅದಿಲ್ಲದಿರೋ ಮನೆಯಲ್ಲಿ ಅಡಿಗೆ ನಡೀಲಿಕ್ಕಿಲ್ಲ. ಮೊದಲಿನ ಹಾಗೆ ಒಲೆ ಉರಿಸಿ ಅಡಿಗೆ ಮಾಡುವಂತಹ ಮನೆಗಳ ಸಂಖ್ಯೆ ಇವತ್ತು ಕಡಿಮೆ. ನಾವೆಲ್ಲರೂ ಕೂಡ ಯಾವುದನ್ನು ಗ್ಯಾಸನ್ನು ಉಪಯೋಗಿಸ್ತೀವಿ. ಇರಲಿ, ಈಗ ಚೈತನ್ಯದಲ್ಲಿ ಅತ್ಯಂತ ಪ್ರಮುಖವಾದದ್ದು ಕಲ್ಲಿದ್ದಲು. ಕಲ್ಲಿದ್ದಲು ಉಷ್ಣ ವಿದ್ಯುತ್ ಚೈತನ್ಯದ ಪ್ರಮುಖ ಮೂಲ. ಭಾರತದ ಉಷ್ಣ ವಿದ್ಯುತ್ ಚೈತನ್ಯದ ಪ್ರಮುಖ ಮೂಲವೇ ಕಲ್ಲಿದ್ದಲಾಗಿದೆ. ಇದೊಂದು ಪ್ರಮುಖ ಕೈಗಾರಿಕಾ ಇಂಧನವಾಗಿದೆ. ಬಿಟ್ಯುಮಿನಸ್ ಎಂಬ ಮಧ್ಯಮ ದರ್ಜೆಯ ಕಲ್ಲಿದ್ದಲು ಭಾರತದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಭಾರತದಲ್ಲಿ ಹೆಚ್ಚಾಗಿ ಕಂಡುಬರುವ ಕಲ್ಲಿದ್ದಲು ಯಾವುದು? ಬಿಟ್ಯುಮಿನಸ್ ಎಂಬ ಮಧ್ಯಮ ದರ್ಜೆಯ ಕಲ್ಲಿದ್ದಲು ಭಾರತದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಹಾಗೆ ಈ ಕಲ್ಲಿದ್ದಲನ್ನು ಭಾರತದಲ್ಲಿ ಎಲ್ಲೆಲ್ಲಿ ಖನನ ಮಾಡ್ತಾರೆ? ಪಶ್ಚಿಮ ಬಂಗಾಳ, ಜಾರ್ಖಂಡ್, ಒಡಿಶಾ, ಛತ್ತೀಸ್ಗಢಗಳಲ್ಲಿ ಈ ಕಲ್ಲಿದ್ದಲಿನ ಖನನ ನಡೆಯುತ್ತದೆ. ಭಾರತದ ಅತ್ಯಂತ ದೊಡ್ಡ ಕಲ್ಲಿದ್ದಲಿನ ಗಣಿ ಇರುವುದು ಜಾರ್ಖಂಡಿನ ಝರಿಯಾದಲ್ಲಿ. ಜಾರ್ಖಂಡಿನ ಝರಿಯಾದಲ್ಲಿ ಭಾರತದ ಅತಿ ದೊಡ್ಡ ಕಲ್ಲಿದ್ದಲಿನ ಗಣಿಯನ್ನು ನಾವು ಕಾಣ್ತೇವೆ. ಇದಲ್ಲದೆ ತಮಿಳುನಾಡಿನ ನೈವೇಲಿಯಲ್ಲಿ ಲಿಗ್ನೈಟ್ ಎಂಬ ಕೆಳದರ್ಜೆಯ ಕಲ್ಲಿದ್ದಲು ಕೂಡ ಲಭಿಸ್ತದೆ. ನಮ್ಮ ನೆರೆಯ ತಮಿಳುನಾಡಿನ ನೈವೇಲಿಯಲ್ಲಿ ಲಿಗ್ನೈಟ್ ಎಂಬ ಕೆಳದರ್ಜೆಯ ಕಲ್ಲಿದ್ದಲು ಕೂಡ ಲಭಿಸ್ತದೆ. ಇನ್ನು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳು ಯಾವುದಕ್ಕೆಲ್ಲ ಬಳಸ್ತಾರೆ? ಏನು? ರಸ್ತೆ, ರೈಲು, ವಾಯು ಸಾರಿಗೆಗಳ ಪ್ರಮುಖದ ಚೈತನ್ಯದ ಮೂಲವೇ ಪೆಟ್ರೋಲಿಯಂ ಆಗಿದೆ. ಈ ಪೆಟ್ರೋಲಿಯಂ ಸಂಸ್ಕರಿಸಿ ಪೆಟ್ರೋಲ್, ಡೀಸೆಲ್ ಅಲ್ಲದೆ ರಾಸಾಯನಿಕ ಗೊಬ್ಬರಗಳು, ಕೃತಕ ಗೊಬ್ಬರ, ಕೃತಕ ನಾರು, ವ್ಯಾಸ್ಲಿನನ್ನು ಉತ್ಪಾದಿಸ್ತಾರೆ. ಹಾಗೆಯೇ ಭಾರತದಲ್ಲಿ ಮೊದಲು ಪೆಟ್ರೋಲಿಯಂ ಉತ್ಪಾದನೆ ಪ್ರಾರಂಭವಾದದ್ದಿಲ್ಲಿ ಅಸ್ಸಾಮಿನ ಡಿಗ್ಬಾಯ್ ಎಂಬಲ್ಲಿ ಪ್ರಪ್ರಥಮವಾಗಿ ಪೆಟ್ರೋಲಿಯಂ ಖನನವನ್ನು ಮಾಡಲಾಯಿತು. ಅಸ್ಸಾಂ, ಗುಜರಾತ್, ಮಹಾರಾಷ್ಟ್ರಗಳು ಭಾರತದ ಪ್ರಮುಖ ಪೆಟ್ರೋಲಿಯಂ ಉತ್ಪಾದಕ ರಾಜ್ಯಗಳಾಗಿವೆ. ಮಹಾರಾಷ್ಟ್ರದ ಮುಂಬೈ ಹೈಯಲ್ಲಿ ಭಾರತದ ಅತ್ಯಂತ ದೊಡ್ಡ ಪೆಟ್ರೋಲಿಯಂ ಖನನ ಕೇಂದ್ರ ಇದೆ. ಅಂದರೆ ಭಾರತದಲ್ಲಿ ಈಗ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಪೆಟ್ರೋಲಿಯಂ ಖನನ ಮಾಡುವುದು ಮುಂಬೈ ಹೈಯಲ್ಲಿ. ಈ ಸ್ಥಳವನ್ನು ಕೂಡ ನಿಮ್ಮ ಅಟ್ಲಾಸಲ್ಲಿ ನೀವು ಗುರುತಿಸಿಕೊಳ್ಬೇಕು. ಪೆಟ್ರೋಲಿಯಂ ಖನನ ಮಾಡುವಾಗ ಅದರೊಂದಿಗೆ ನಮಗೆ ನೈಸರ್ಗಿಕ ಅನಿಲವೂ ಕೂಡ ಲಭಿಸ್ತದೆ. ಕೆಲವು ಸ್ಥಳಗಳಲ್ಲಿ ನೈಸರ್ಗಿಕ ಅನಿಲಗಳ ನಿಕ್ಷೇಪಗಳು ಮಾತ್ರ ಕಂಡುಬರ್ತದೆ. ಪೆಟ್ರೋಲಿಯಂ ಸಿಗದೆ ಕೇವಲ ನೈಸರ್ಗಿಕ ಅನಿಲ ಮಾತ್ರ ಸಿಗುವಂಥ ಸ್ಥಳಗಳು ಕೂಡ ಇವೆ.
ತಮಿಳುನಾಡು ಮತ್ತು ಆಂಧ್ರ ಕರಾವಳಿಗಳಲ್ಲಿ ಈ ರೀತಿ ನೈಸರ್ಗಿಕ ಅನಿಲಗಳು ಮಾತ್ರ ನಮಗೆ ಲಭಿಸ್ತವೆ. ಇಲ್ಲಿ ಕಾಣುವ ಚಿತ್ರ ಯಾವುದಂತ ಹೇಳ್ಬೋದಾ? ಯಾವುದರದ್ದು ಇದೊಂದು ಅಣು ವಿದ್ಯುತ್ ಸ್ಥಾವರದ ಚಿತ್ರ. ಯುರೇನಿಯಂ ಮತ್ತು ಥೋರಿಯಂಗಳು ಪ್ರಮುಖ ಅಣು ಇಂಧನಗಳಾಗಿವೆ. ಯುರೇನಿಯಂ ಮತ್ತು ಥೋರಿಯಂನಿಂದ ನಾವು ಅಣುವಿದ್ಯುತ್ತನ್ನು ಉತ್ಪಾದಿಸ್ತೇವೆ. ಜಾರ್ಖಂಡ್ ಮತ್ತು ರಾಜಸ್ಥಾನ, ಮಹಾರಾಷ್ಟ್ರಗಳಲ್ಲಿ ಧಾರಾಳವಾಗಿ ಯುರೇನಿಯಂನ ನಿಕ್ಷೇಪಗಳು ಕಂಡುಬರ್ತವೆ. ಕೇರಳ ಮತ್ತು ತಮಿಳುನಾಡಿನ ಸಮುದ್ರ ತೀರದಲ್ಲಿರುವ ಹೊಯ್ಗೆಯಲ್ಲಿ ಮೊನೋಜೈಟ್ ಮತ್ತು ಇಲ್ಮನೈಟ್ ಎಂಬಿ ಖನಿಜಗಳು ಕಾಣಸಿಗ್ತವೆ. ಈ ಮೊನೋಜೈಟ್ ಮತ್ತು ಇಲ್ಮನೈಟ್ ಖನಿಜಗಳಿಂದ ಥೋರಿಯಮನ್ನು ಉತ್ಪಾದಿಸ್ತಾರೆ. ಯುರೇನಿಯಂ ಜಾರ್ಖಂಡ್, ರಾಜಸ್ಥಾನ, ಮಹಾರಾಷ್ಟ್ರಗಳಲ್ಲಿ ಲಭ್ಯ ಇದೆ. ಕೇರಳ ಮತ್ತು ತಮಿಳುನಾಡಿನ ಕರಾವಳಿಯಲ್ಲಿ ಕಂಡುಬರುವಂಥ ಹೊಯ್ಗೆಯಲ್ಲಿ ಇರುವ ಮೊನೋಜೈಟ್ ಮತ್ತು ಇಲ್ಮನೈಟಿನಿಂದ ಥೋರಿಯಮನ್ನು ಉತ್ಪಾದಿಸ್ತಾರೆ. ಹಾಗಿದ್ರೆ ಭಾರತದಲ್ಲಿ ಎಲ್ಲೆಲ್ಲ ಅಣುವಿದ್ಯುತ್ ಸ್ಥಾವರಗಳಿವೆ? ಮಹಾರಾಷ್ಟ್ರದ ತಾರಾಪುರ, ರಾಜಸ್ಥಾನದ ರಾವತ್ಬಟ್, ಕರ್ನಾಟಕದ ಕೈಗಾ, ತಮಿಳುನಾಡಿನ ಕಲ್ಪಾಕಂ ಮತ್ತು ಕೂಡಂಕುಳಂ, ಗುಜರಾತಿನ ಕಕ್ರಪಾರ, ಉತ್ತರ ಪ್ರದೇಶದ ನರೋವರಗಳಲ್ಲಿ ಭಾರತದಲ್ಲಿ ಅಣುಶಕ್ತಿ ಕೇಂದ್ರಗಳು ಅಥವಾ ಅಣುವಿದ್ಯುತ್ ಸ್ಥಾವರಗಳಿವೆ. ಈ ಸ್ಥಳಗಳನ್ನು ಕೂಡ ನಿಮ್ಮ ಅಟ್ಲಾಸಿನಲ್ಲಿ ನೀವು ಗುರುತಿಸಿಕೊಳ್ಬೇಕು. ನಮ್ಮ ಕೆಲವರ ಮನೆಗಳಲ್ಲಿ ಸೋಲಾರ್ ವಿದ್ಯುತ್ ಇರುವುದು ನಮ್ಗೆ ಗೊತ್ತಿದೆ. ಇದು ಪರಂಪರಾಗತವಲ್ಲದ ಒಂದು ಶಕ್ತಿ ಸಂಪನ್ಮೂಲ. ಈಗ ಮೊದಲಿಗೆ ಪರಂಪರಾಗತವಲ್ಲದ ಶಕ್ತಿ ಸಂಪನ್ಮೂಲ ಸಂಬಂಧಿಸಿದ ಒಂದು ವಿಡಿಯೋವನ್ನು ನಾವು ನೋಡಿ ಮತ್ತೆ ನಮ್ಮ ಪಾಠವನ್ನು ಮುಂದುವರಿಸು. ಪರಂಪರಾಗತವಲ್ಲದ ಶಕ್ತಿ ಸಂಪನ್ಮೂಲಗಳು. ಇಂಧನವು ಆರ್ಥಿಕ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಅಗತ್ಯವಾದ ಪ್ರಧಾನ ಘಟಕವಾಗಿದೆ. ಶಕ್ತಿ ಸಂಪನ್ಮೂಲಗಳನ್ನು ಪರಂಪರಾಗತ ಮತ್ತು ಪರಂಪರಾಗತವಲ್ಲದ ಶಕ್ತಿ ಸಂಪನ್ಮೂಲಗಳೆಂದು ವಿಂಗಡಿಸಬಹುದು. ಪರಂಪರಾಗತ ಶಕ್ತಿ ಸಂಪನ್ಮೂಲಗಳನ್ನು ವಾಣಿಜ್ಯ ಶಕ್ತಿ ಸಂಪನ್ಮೂಲಗಳು ಮತ್ತು ವಾಣಿಜ್ಯೇತರ ಶಕ್ತಿ ಸಂಪನ್ಮೂಲಗಳೆಂದು ವಿಂಗಡಿಸಲಾಗಿದೆ. ಕಲ್ಲಿದ್ದಲು, ಪೆಟ್ರೋಲಿಯಂ, ವಿದ್ಯುತ್ ಎಂಬಿವುಗಳು ವಾಣಿಜ್ಯ ಶಕ್ತಿ ಸಂಪನ್ಮೂಲಗಳಿಗೆ ಉದಾಹರಣೆಗಳಾಗಿವೆ. ಕಟ್ಟಿಗೆ, ಬೈಹುಲ್ಲು, ಒಣಸೆಗಣಿ ವಾಣಿಜ್ಯೇತರ ಶಕ್ತಿ ಸಂಪನ್ಮೂಲಗಳಿಗೆ ಉದಾಹರಣೆಗಳು. ಪರಂಪರಾಗತ ಶಕ್ತಿ ಸಂಪನ್ಮೂಲಗಳು ಪಳೆಯುಳಿಕೆ ಇಂಧನಗಳಾಗಿವೆ. ಅವುಗಳು ಬಳಸಿದ ಹಾಗೆ ಮುಗಿಯುತ್ತದೆ ಮತ್ತು ಪರಿಸರಕ್ಕೆ ಹಾನಿಕರವಾಗಿದೆ. ಅವುಗಳನ್ನು ನವೀಕರಿಸಲು ಸಾಧ್ಯವಿಲ್ಲ. ಮಾನವನ ಅಭಿವೃದ್ಧಿ ಮತ್ತು ಪರಿಸರ ಸೌಹಾರ್ದ ಇಂಧನವನ್ನು ಪ್ರೋತ್ಸಾಹಿಸಲು ಪರಂಪರಾಗತವಲ್ಲದ ಶಕ್ತಿ ಸಂಪನ್ಮೂಲಗಳನ್ನು ನಾವು ಅಭಿವೃದ್ಧಿಪಡಿಸಬೇಕು. ಮಾನವನ ಅಭಿವೃದ್ಧಿ ಮತ್ತು ಪರಿಸರ ಸೌಹಾರ್ದ ಇಂಧನದ ಬಳಕೆಯನ್ನು ಪ್ರೋತ್ಸಾಹಿಸಲು ಪರಂಪರಾಗತವಲ್ಲದ ಶಕ್ತಿ ಸಂಪನ್ಮೂಲಗಳ ಕುರಿತು ಜಾಗತಿಕ ದೇಶಗಳು ಇಂದು ಚಿಂತಿಸುತ್ತಿದೆ. ಸೌರ ಚೈತನ್ಯ, ಪವನಶಕ್ತಿ, ಅಲೆಗಳಿಂದ ವಿದ್ಯುತ್, ಭರತ ಇಳಿತಗಳಿಂದ ವಿದ್ಯುತ್ ಇತ್ಯಾದಿಗಳು ಭಾರತದಲ್ಲಿ ಉಪಯೋಗಿಸುವ ಪರಂಪರಾಗತವಲ್ಲದ ಶಕ್ತಿ ಸಂಪನ್ಮೂಲಗಳಾಗಿವೆ. ಪರಿಸರ ಸೌಹಾರ್ದವು ನವೀಕರಿಸಲು ಸಾಧ್ಯವಿರುವವುಗಳು ಈ ಶಕ್ತಿ ಸಂಪನ್ಮೂಲದ ವಿಶೇಷತೆಯಾಗಿದೆ. ಮುಂದುವರಿಯುತ್ತಿರುವ ದೇಶಗಳು ಬಹಳ ಕಾಲದಿಂದಲೇ ಎದುರಿಸುವ ಇಂಧನ ಬಿಕ್ಕಟ್ಟಿಗೆ ಪರಿಹಾರವನ್ನು ಕಾಣಲು ಇದರಿಂದ ಸಾಧ್ಯವಾಗಬಹುದು. ಪರಿಸರವನ್ನು ಶೋಷಣೆಗೆ ಒಳಪಡಿಸದೆ ಶಕ್ತಿ ಸಂಪನ್ಮೂಲಗಳನ್ನು ಉಪಯೋಗಿಸುವುದು ಹೇಗೆನ್ನುವುದು ದೇಶಗಳು ಇಂದು ಎದುರಿಸುತ್ತಿರುವ ಪ್ರಧಾನ ಸಮಸ್ಯೆಯಾಗಿದೆ. ಇದನ್ನು ದಾಟಲು ಮಾನವ ರಾಶಿಯ ಸುಸ್ಥಿರ ಅಭಿವೃದ್ಧಿಗೆ
ಪರಂಪರಾಗತವಲ್ಲದ ಶಕ್ತಿ ಸಂಪನ್ಮೂಲಗಳನ್ನು ಉಪಯೋಗಿಸುವುದು ಅನಿವಾರ್ಯವಾಗಿದೆ. ಮಕ್ಕಳೇ, ವಿಡಿಯೋ ನೋಡಿದ್ರಲ್ಲ, ನಾವು ತಲತಲಾಂತರಗಳಿಂದ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಮನ್ನು ನಮ್ಮ ಇಂಧನಕ್ಕೆ ಬೇಕಾಗಿ ನಾವು ಬಳಸ್ತಾ ಇದ್ದೇವೆ. ಆದುದರಿಂದ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಮನ್ನು ನಾವು ಪರಂಪರಾಗತ ಶಕ್ತಿ ಸಂಪನ್ಮೂಲ, ಚೈತನ್ಯದ ಮೂಲ ಎಂಬುದಾಗಿ ಕರೀತೀವಿ. ಆದರೆ ಇದಕ್ಕೆ ಕೆಲವೊಂದು ಕೊರತೆ ಇದೆ. ಏನು? ಈ ಪರಂಪರಾಗತವಾದ ಶಕ್ತಿ ಸಂಪನ್ಮೂಲವಾದ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ನಾವು ಉಪಯೋಗಿಸಿದ ಹಾಗೆ ಅದು ಮುಗಿದು ಹೋಗ್ತದೆ, ಅದರ ಸಂಗ್ರಹ ಕಡಿಮೆ ಆಗ್ತದೆ. ಮಾತ್ರ ಅಲ್ಲ, ಇದನ್ನು ಉಪಯೋಗಿಸುವುದರಿಂದ ಪರಿಸರ ಮಾಲಿನ್ಯ ಉಂಟಾಗ್ತದೆ, ಅವುಗಳ ಸಂಗ್ರಹ ಕಡಿಮೆ ಆಗ್ತದೆ, ಪರಿಸರ ಮಾಲಿನ್ಯ ಉಂಟಾಗ್ತದೆ. ಅದಕ್ಕೆ ಬೇಕಾಗಿ ನಾವಿವತ್ತು ಪರಂಪರಾಗತವಲ್ಲದ ಶಕ್ತಿ ಸಂಪನ್ಮೂಲಗಳನ್ನು ಹೆಚ್ಚಾಗಿ ಬಳಸ್ತಾ ಇದ್ದೇವೆ. ಯಾವುದಲ್ಲ ಪರಂಪರಾಗತವಲ್ಲದ ಶಕ್ತಿ ಸಂಪನ್ಮೂಲಗಳು ಯಾವುದಲ್ಲ? ಒಂದನ್ನು ನೋಡಿದ್ದೇವೆ ಈಗಾಗಲೇ. ಯಾವುದು? ಸೌರ ಚೈತನ್ಯ, ಮತ್ತು ಗಾಳಿಯಿಂದ ವಿದ್ಯುತ್, ಮತ್ತು ಅಲೆಗಳಿಂದ ವಿದ್ಯುತ್, ಭರತ ಇಳಿತಗಳಿಂದ ವಿದ್ಯುತ್, ಇವುಗಳೆಲ್ಲ. ಇದಲ್ಲದೆ ಜೈವಿಕ ಇಂಧನಗಳು ಕೂಡ ಪರಂಪರಾಗತವಲ್ಲದ ಶಕ್ತಿ ಸಂಪನ್ಮೂಲಗಳಾಗಿವೆ. ಹಾಗೆಯೇ ಇದಕ್ಕೆ ಈ ಆಧುನಿಕ ಕಾಲದಲ್ಲಿ ಈ ಪರಂಪರಾಗತವಲ್ಲದ ಶಕ್ತಿ ಸಂಪನ್ಮೂಲಗಳಿಗೆ ಹೆಚ್ಚಿನ ಪ್ರಾಧಾನ್ಯ ಬರಲಿಕ್ಕೆ ಏನು ಕಾರಣ? ಪ್ರಾಮುಖ್ಯತೆ ಬರಲಿಕ್ಕಿರುವ ಕಾರಣ ಏನು? ಇದಕ್ಕೆ ಖರ್ಚು ಕಡಿಮೆ. ಒಮ್ಮೆ ಇವುಗಳನ್ನು ನಮಗೆ ಸ್ಥಾಪಿಸಲಿಕ್ಕೆ ವೆಚ್ಚ ಆದರೂ ಮತ್ತು ಅವುಗಳ ನಿರ್ವಹಣೆ ವೆಚ್ಚ ಕಡಿಮೆ. ಈಗ ವಿದ್ಯುತ್ ನಮಗೆ KEB ಕೊಡುವಂತಹ ಕರೆಂಟಿಗೆ ನಾವು ಪ್ರತಿ ತಿಂಗಳು ಕೂಡ ಬಿಲ್ಲು ಕಟ್ಟಬೇಕು. ನಮ್ಮಲ್ಲಿರುವ ಸೋಲಾರಿಗೆ ನಾವು ತಿಂಗಳು ಬಿಲ್ ಕಟ್ಟಬೇಕಾ? ಅಗತ್ಯವೇ ಇಲ್ಲ. ಒಮ್ಮೆ ಅದನ್ನು ಮನೆಯಲ್ಲಿ ಸ್ಥಾಪಿಸುವಾಗ ಸ್ವಲ್ಪ ಹಣ ಖರ್ಚಾಗ್ತದೆ, ಮತ್ತು ಅದಕ್ಕೆ ವಿದ್ಯುತ್ತಿನ ಖರ್ಚಿಲ್ಲ. ಹಾಗೆಯೇ ಇವುಗಳು ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವುದಿಲ್ಲ. ಪರಂಪರಾಗತವಲ್ಲದ ಶಕ್ತಿ ಸಂಪನ್ಮೂಲಗಳು ಪರಿಸರ ಮಾಲಿನ್ಯವನ್ನುಂಟು ಮಾಡುವುದಿಲ್ಲ. ಇವುಗಳು ಪರಿಸರ ಸ್ನೇಹಿಗಳಾಗಿವೆ. ಮಾತ್ರವಲ್ಲ, ಇವುಗಳನ್ನು ನವೀಕರಿಸಬಹುದು. ಇವುಗಳು ಮುಗಿದು ಹೋಗುವುದಿಲ್ಲ, ಬಳಸಿದಾಗಿ ಮುಗಿದು ಹೋಗುವುದಿಲ್ಲ. ನಿರಂತರವಾಗಿ ಸೌರ ಚೈತನ್ಯ ಲಭಿಸ್ತಾ ಇರ್ತದೆ, ನಾವು ಅದರಿಂದ ವಿದ್ಯುತ್ ಉತ್ಪಾದಿಸ್ತಾ ಇರ್ತೇವೆ. ಗಾಳಿ ಬೀಸ್ತಾ ಇರ್ತದೆ, ಅದರಿಂದ ವಿದ್ಯುತ್ ಉತ್ಪಾದಿಸ್ತಾ ಇರ್ತೇವೆ. ಸಮುದ್ರದಲ್ಲಿ ಅಲೆಗಳು ಬರ್ತಾ ಇರ್ತದೆ, ವಿದ್ಯುತ್ ಉತ್ಪಾದನೆ ನಡೆಯುತ್ತಲೇ ಇರ್ತದೆ. ಅಲ್ಲಿ ಅದು ಮುಗಿದು ಹೋಗುವುದಿಲ್ಲ, ಬಳಸಿದ ಹಾಗೆ ಅದು ಮುಗಿದು ಹೋಗುವುದಿಲ್ಲ. ಆದರೆ ಕಲ್ಲಿದ್ದಲು ನೋಡಿ, ಪೆಟ್ರೋಲ್ ನೋಡಿ, ಅದನ್ನು ನಾವು ಬಳಸಿದ ಹಾಗೆ ಅದು ಮುಗಿದು ಹೋಗ್ತದೆ, ಅದು ಪುನಃ ನಮ್ಮ ಬಳಕೆಗೆ ಸಿಗುವುದೇ ಇಲ್ಲ. ಆದರೆ ಪರಂಪರಾಗತವಲ್ಲ ಶಕ್ತಿ ಸಂಪನ್ಮೂಲಗಳ ಹಾಗಲ್ಲ, ಅದು ಮತ್ತೆ ಮತ್ತೆ ನಮ್ಮ ಬಳಕೆಗೆ ಸಿಗ್ತದೆ, ಅದನ್ನು ನವೀಕರಿಸಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಕಡಿಮೆ ಖರ್ಚು, ಕಡಿಮೆ ಪರಿಸರ ಮಾಲಿನ್ಯ ಮತ್ತು ನವೀಕರಿಸಲು ಸಾಧ್ಯವಾಗುವುದು, ಇದು ಈ ಪರಂಪರಾಗತವಲ್ಲದ ಶಕ್ತಿ ಸಂಪನ್ಮೂಲಗಳ ಪ್ರಮುಖವಾದ ವಿಶೇಷತೆಗಳು. ಮಕ್ಕಳೇ, ಇವತ್ತಿನ ಕ್ಲಾಸಿನಲ್ಲಿ ನಾವು ಖನಿಜ ಇಂಧನಗಳ ಕುರಿತು ಖನಿಜಗಳ ಬಗ್ಗೆ ನೋಡಿದೆವು, ಖನಿಜ ಇಂಧನಗಳ ಕುರಿತು ನೋಡಿದೆವು. ಹಾಗೆಯೇ ಇನ್ನು ಸಾರಿಗೆಗಳ ಕುರಿತು ನಮ್ಮ ಮುಂದಿನ ಕ್ಲಾಸ್ನಲ್ಲಿ ನೋಡುವ. ಎಲ್ಲರಿಗೂ ನನ್ನ ನಮಸ್ಕಾರ.